ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಟೈಲರ್ಸ್ಗಳಿಗೆ ಹಾಗೆ ನಮ್ಮ ಲೇಡೀಸ್ಗೆಲ್ಲ ತುಂಬ ಯೂಸ್ಫುಲ್ ಆಗುವಂತಹ ವಿಡಿಯೋನ ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂದರೆ, ನೀವು ಸ್ಟಿಚಿಂಗ್ ಮಾಡಿದ್ಮೇಲೆ ಈ ಥರ ಪೀಸ್ಗಳು ಸ್ವಲ್ಪ ಪೀಸ್ಗಳು ಮಿಕ್ಕಿರ್ತವೆ. ಈ ಪೀಸ್ಗಳನ್ನ ವೇಸ್ಟ್ ಅಂತ ಬಿಸಾಕೋದಕ್ಕಿಂತ ಯಾವ ರೀತಿ ರೀಯೂಸ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಾ ಇರುವಂಥ ಬೆಲ್ ಐಕನ್ನ ಟಚ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಬನ್ನಿ ಇವಾಗ ಈ ಥರ ಮಿಕ್ಕಿರೋ ಪೀಸ್ನ ಯಾವ ರೀತಿ ರೀಯೂಸ್ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ಇವಾಗಂತೂ ವೆಲ್ವೆಟ್ ಬ್ಲೌಸು ಕಾಮನ್ ಆಗಿಬಿಟ್ಟಿದೆ. ನೀವು ಯಾವ ಸ್ಯಾರಿ ತೊಗೊಂಡ್ರು ವೆಲ್ವೆಟ್ ಬ್ಲೌಸು, ಮತ್ತು ಯಾವುದಕ್ಕೆ ಕಾಂಟ್ರಾಸ್ಟ್ ಬೇಕು ಅಂದರೂ ಪ್ರತಿಯೊಬ್ಬರು ಕೂಡ ವೆಲ್ವೆಟ್ ಬ್ಲೌಸ್ನೇ ಜಾಸ್ತಿ ಚೂಸ್ ಮಾಡ್ತಾರೆ. ಇದರಲ್ಲಿ ಮಿಕ್ಕಿರೋ ಪೀಸಲ್ಲಿ ಈ ಥರ ನಾನು ಹೇಳ್ಕೊಡ್ತಾ ಇರೋ ಟ್ರಿಕ್ ಯೂಸ್ ಮಾಡಿ ನೀವು ವೇಸ್ಟ್ ಆಗದೆ ಇರೋ ಥರ ಪೀಸ್ನ ರೀಯೂಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದೇನು ಅಂತ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಈ ವೆಲ್ವೆಟ್ ಪೀಸ್ ಅಂತಲೇ ಅಲ್ಲ, ನಿಮಗೆ ಯಾವುದೇ ಪೀಸು ಚೆನ್ನಾಗಿರೋ ಯಾವ ಪೀಸ್ ಮಿಕ್ಕಿದ್ರೂ ಕೂಡ ಅದನ್ನು ನಾವು ಮತ್ತೆ ಯೂಸ್ ಮಾಡ್ಕೋಬೋದು. ನೋಡಿ, ಇದನ್ನು ನಾನು 2 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ಈ ಥರ 2 ಇಂಚ್ಗೆ ಕಟ್ ಮಾಡ್ಕೊಳ್ಳಿ ಪೀಸ್ನ. ಈ ರೀತಿ ನೀವು ಸ್ಟಿಚ್ ಮಾಡಿಕೊಡೋದ್ರಿಂದ ನಿಮಗೆ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾರೆ. ಇಲ್ಲಾಂದರೆ ಇದನ್ನು ನೀವು ಸೇಲ್ ಕೂಡ ಮಾಡ್ಬೋದು. ಅಗಲ 2 ಇಂಚ್ ತೊಗೊಂಡಿದ್ದೀನಿ. ನನ್ನ ಲೆಂತು 14 ಇಂಚು, ಉದ್ದ 14 ಇಂಚು, ಅಗಲ 2 ಇಂಚು ತೊಗೊಂಡು ಪೀಸ್ಗಳನ್ನ ನಿಮಗೆ ಎಷ್ಟು ಪೀಸ್ ಇದೆ ನಿಮ್ಮ ಹತ್ರ ಅಷ್ಟನ್ನು ಕಟ್ ಮಾಡಿಕೊಡಿ. ನಾನು ನೋಡಿ ಈ ಥರ ಪೀಸ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. 14 ಇಂಚಿಲ್ಲ ಅಂದರೂ ಸ್ವಲ್ಪ 1 ಇಂಚ್ 2 ಇಂಚು ಕಮ್ಮಿ ಬಂದರೂ ಪರವಾಗಿಲ್ಲ. ಇದು ಕಡಿಮೆ ಇದೆ, ಕಡಿಮೆನೇ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಎಲ್ಲ ಪೀಸ್ನೂ ಇದೇ ರೀತಿ ಕಟ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಈ ಪೀಸ್ನ ಇಲ್ಲಿ ಸ್ಟಾರ್ಟಿಂಗು ಹೊಲ್ಕೊಳ್ಳಿ ಎರಡೂ ಕಡೆ. ನಿಮ್ಮ ಹತ್ರ ಮಿಷನ್ ಇಲ್ಲ ಅಂದರೆ ಇದನ್ನು ಕೈಯಲ್ಲಿ ಕೂಡ ಹೊಲ್ಕೋಬೋದು. ಇವಾಗ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಹೊಲ್ಕೊಳ್ಳಿ. ಇದೇ ರೀತಿ ಉಳಿದಿರೋ ಎಲ್ಲ ಪೀಸ್ಗಳನ್ನೂ ಹೊಲ್ಕೊತೀನಿ. ಇವಾಗ ಈ ಸ್ಟಿಚ್ ಮಾಡಿರೋ ಪೀಸ್ನ ನಾವು ಸೀದಾ ಮಾಡ್ಕೋಬೇಕು. ಈ ಥರ ಯಾವುದಾದ್ರು ಸೂಜಿ ಸಹಾಯದಿಂದ ಸೀದಾ ಮಾಡ್ಕೊಳ್ಳಿ. ಈ ಥರ ಸೀದಾ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ನಾನು ಈ ಥರ ಎಲಾಸ್ಟಿಕ್ಗಳನ್ನ 6 ಇಂಚ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಒಂದೊಂದು 6 ಇಂಚ್ ಬರೋ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಎಲಾಸ್ಟಿಕ್ಕು ನಿಮ್ಮ ಎಲ್ಲ ಬ್ಯಾಂಗಲ್ ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ. 1 ಮೀಟರ್ಗೆ ಒಂದು 10 ರೂಪಾಯಿ ಇರುತ್ತೆ, ತೊಗೊಳ್ಳಿ ಈ ಥರದನ್ನು. ನೋಡಿ, ಇದಕ್ಕೆ ಈ ಥರ ಒಂದು ಪಿನ್ ಸೇರಿಸ್ಕೊಂಡು ನಾನಿಲ್ಲಿ ಸ್ಟಿಚ್ ಮಾಡಿದ್ನಲ್ಲ ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ.
ಈ ಥರ ಸ್ವಲ್ಪ ಮಿಕ್ಕಿದೆ ಪೀಸು ಅಂತ ವೇಸ್ಟ್ ಮಾಡೋದಕ್ಕಿಂತ ಇದನ್ನು ಯೂಸ್ ಮಾಡಿಕೊಂಡು ನಾವು ಒಳ್ಳೆ ಬ್ಯೂಟಿಫುಲ್ ಆಗಿರುವಂತಹ ನಮ್ಮ ಸ್ಯಾರಿ ಮ್ಯಾಚಿಂಗ್ಗೆ ಡ್ರೆಸ್ ಮ್ಯಾಚಿಂಗ್ಗೆ ಬೇಕಾಗಿರುವಂತಹ ರಿಬ್ಬನ್ಗಳನ್ನ ನೋಡಿ ಈ ಥರ ರೆಡಿ ಮಾಡ್ಕೋಬೋದು. ಇವಾಗ ಇದನ್ನು ರಫ್ ಹೊಡ್ಕೊಳ್ಳಿ ಸ್ವಲ್ಪ ಕ್ಲೀನಾಗಿ. ಈ ಥರ 2 ಎಲಾಸ್ಟಿಕ್ನ ರಫ್ ಹೊಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಹತ್ರ ಮಿಷನ್ ಇಲ್ಲ ಅಂದರೆ ಇದು ಒಳಗಡೆ ಸೇರಿಸ್ಕೊಂಡ್ಮೇಲೆ ಎಲಾಸ್ಟಿಕ್ನ ಮಾಮೂಲಿ ಕೊನೆಯಲ್ಲಿ ಈ ಥರ 2 ಗಂಟುಗಳನ್ನ ಹಾಕ್ಕೊಳ್ಳಿ. ನೀವು ಗಂಟುಗಳನ್ನ ಹಾಕ್ಕೊಳ್ಳೋದಾದರೆ ಈ ಎಲಾಸ್ಟಿಕ್ನ ಇನ್ನೂ ಒಂದು ಅರ್ಧ ಇಂಚು ಜಾಸ್ತಿ ಕಟ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡೋದಾದರೆ ಇಷ್ಟು ಸಾಕು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ರಿಬ್ಬನ್ ರೆಡಿ ಆಯಿತು ಅಂತ. ಇದ್ರ ಮೇಲ್ಗಡೆ ಒಂದು ಸ್ಟಿಚ್ ಮಾಡ್ಕೊಳ್ಳೋಣ. ಒಂದು ಸೈಡ್ದು ಈ ಥರ ಒಳಗಡೆಗೆ ಸೇರಿಸ್ಬಿಡಿ. ಸ್ವಲ್ಪ ಕ್ಲೀನಾಗಿ ಒಂದು ಸೈಡ್ದನ್ನ ಒಳಗಡೆಗೆ ಸೇರಿಸ್ಕೊಂಡು ಮೇಲ್ಗಡೆಯಿಂದ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ರಿಬ್ಬನ್ ರೆಡಿ ಆಯಿತು ಅಂತ. ಇದನ್ನು ನೀವು ಕೈಯಲ್ಲಿ ಬೇಕಾದರೂ ಹೊಲ್ಕೋಬೋದು. ನಿಮಗೆ ಬ್ಲೌಸ್ನ ಸ್ಟಿಚ್ಗೆ ಕೊಟ್ಟಾಗ ಈ ಥರ ಪೀಸ್ ಮಿಕ್ಕಿದ್ರೆ ಈ ರೀತಿ ರಿಬ್ಬನ್ ಮಾಡಿ ಕಸ್ಟಮರ್ಸ್ಗೆ ಕೊಟ್ಟರೆ ಕಸ್ಟಮರ್ ಕೂಡ ಖುಷಿ ಆಗ್ತಾರೆ. ಮತ್ತು ನಿಮಗೆ ಇನ್ನೂ ಹೆಚ್ಚು ಬಟ್ಟೆಗಳನ್ನ ಸ್ಟಿಚಿಂಗ್ಗೆ ಕೊಡ್ತಾರೆ. ಸೊ ಅದರಿಂದನೂ ನಿಮಗೆ ಲಾಭನೇ ಆಗುತ್ತೆ. ಇಲ್ಲ ನೀವು ಸೇಲ್ ಮಾಡ್ತೀನಿ ಅಂದರೆ ಇದನ್ನು 10 ರೂಪಾಯಿಗೆ ಒಂದರಂಗೆ ಸೇಲ್ ಕೂಡ ಮಾಡಬಹುದು. ನೋಡಿದ್ರಲ್ಲ, ವೇಸ್ಟ್ ಅಂತ ಬಿಸಾಕಿರೋಂತಹ ಪೀಸ್ಗಳಿಂದ ಎಷ್ಟು ಬ್ಯೂಟಿಫುಲ್ ಆಗಿರೋಂತಹ ರಿಬ್ಬನ್ಗಳನ್ನ ರೆಡಿ ಮಾಡಿದ್ದೀನಿ ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.